ಅಂದ್ರೆ ಈ ಸರ್ತಿ ನಿನ್ ರಿಸಲ್ಟ್ ಡಮಾರ್. ಕಲ್ಪನಾ, ಇವಳ ರಿಸಲ್ಟ್ ಡಮಾರ್. ಅಮಿತಾ ಪ್ರಣವ್ ಲವ್ ಮಾಡೋದು ನಿನ್ಗೆ ಇಷ್ಟ ಅಲ್ವಾ? ಅವರಿಬ್ರು ಮದ್ವೆ ಆಗೋದು ನಿನ್ಗೆ ಇಷ್ಟ ಅಲ್ವಾ? ಯಾಕೆ ಹಾಗೆ ಹೇಳ್ತೀರಾ ಚಿತ್ರಕ್ಕ? ನಿನ್ ಮುಖ ನೋಡಿದ್ರೆ ಹರಳೆಣ್ಣೆ ಕುಡ್ದವ್ರ ತರ ಇದೆ. ಇಂಥ ಒಳ್ಳೆ ರೊಮ್ಯಾಂಟಿಕ್ ವಿಷಯ ಮಾತಾಡುವಾಗ ಒಳ್ಳೆ ಗುಂಡ್ಕಲ್ ನಿಂತಿದ್ಯಲ್ಲ. ಒಂದ್ ವಾರದಿಂದ ಅವಳು ಹೀಗೆ ಅದಕ್ಕೆ ಜಗತ್ತೇ ಮುಳುಗೋದಾಗೆ ಚಿಂತೆ ಮಾಡ್ತಿದ್ದಾಳೆ. ಯಾಕೆ, ಏನಾಯ್ತು? ಏನಿಲ್ಲ ಚಿತ್ರಕ್ಕ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬೇಗ ಮಾತಾಡು. ತುಂಬಾ ಪರ್ಸನಲ್ಲು, ಫೋನಲ್ಲಿ ಆಗಲ್ಲ. ಸಿಗ್ತೀಯಾ? ಏನಿದು ತಮಾಷೆ? ಇವತ್ತು ಏನಾದ್ರೂ ನಿರ್ಧಾರಕ್ಕೆ ಬರಲೇಬೇಕು. ನೀನು ಇಲ್ಲಿಗೆ ಬಂದ್ಬಿಡು, ಇಲ್ಲೇ ಮಾತಾಡೋಣ. ಈಗ್ಲೇನಾ? ಸರಿ. ಇನ್ನೊಂದು ಗಂಟೆಲಿ ಇಲ್ಲಿರ್ತೀಯಾ? ಹೌದು. ಓಕೆ, ಬೈ. ಇನ್ನೊಂದು ವಿಷಯ ಪ್ರಣವ್, ನಾಳೆನೆ ಮದ್ವೆ. ನೀನೇನಾದ್ರೂ ಮತ್ತೆ ಕಲ್ಪನನ್ ಜೊತೆ ಸಂಬಂಧ ಮುಂದುವರಿಸಿದ್ರೆ ಚೆನ್ನಾಗಿರಲ್ಲ. ಇಲ್ಲಿಗೆ ನಿಲ್ಲಿಸ್ಬಿಡು, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಆಯ್ತಪ್ಪ, ಹೇಗೋ ಸಿಗ್ತೀಯಲ್ಲ, ಮಾತಾಡೋಣ. ಆದ್ರೆ ಒಂದ್ ವಿಷಯ ಪ್ರಣವ್, ನೀನು ಕಲ್ಪನನ ಬಿಟ್ಟು ಅಮಿತನ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನ್ ನಿನಗ್ ಸಿಗೋದು. ಹರಿ, ನೀವ್ ಯಾವಾಗ ಬಂದ್ರಿ? ನನ್ ಗಮನಕ್ಕೆ ಬರ್ಲಿಲ್ಲ. ನಮ್ಮ ಮನೆ ಮಾನ ಉಳಿಸ್ತಿದ್ಯಾ, ನನ್ನ ತಂಗಿ ಜೀವನನ ಕಾಪಾಡ್ತಿದ್ಯಾ. ಚಿತ್ರ ಎಲ್ಲಿ? ಕರಿಯವಳನ್ನ. ಚಿತ್ರ ಅಮ್ಮ, ಅಮ್ಮವ್ರದ್ದು ಇನ್ನೂ ಮೇಕಪ್ ಮುಗ್ದಿಲ್ಲ ಅನ್ಸುತ್ತೆ. ಅವಳು ಡೆಕೋರೇಷನ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತರಲ್ಲಿ ಈ ಶಾಸ್ತ್ರ ಮುಗ್ದಿರುತ್ತೆ. ನಾವು ಮುಂದರ್ಸೋಣಮ್ಮ. ಸುಮ್ನಿರೋ, ನೀನ್ ಕರಿಯವಳನ್ನ. ಓ ಕಲ್ಪನಾ, ಒಂದ್ ನಿಮಿಷ ಇರಮ್ಮ. ರಾವು ಕಾಲ ಶುರು ಆಗ್ಬಿಡುತ್ತೆ, ಆಮೇಲೆ ಬಂದು ಅಕ್ಷತೆ ಆಗ್ತಾಳೆ. ನೀನು ಶಾಸ್ತ್ರ ಮುಗಿಸು ಬೇಗ. ಸರಿ. ನಾನೀಗ ಯಾರ ಮಾತು ಕೇಳಲ್ಲ ಅರ್ಚನಾ. ಪ್ರಣವ್. ಹೌದು, ಇವತ್ತೇನಾದ್ರೂ ನಿರ್ಧಾರ ಆಗ್ಬಿಡ್ಬೇಕು. ಇವತ್ತು ರಾತ್ರಿ ಇಲ್ಲಿಗೆ ಬಂದ್ಬಿಡು. ನಾನು ಸರಿಯಾಗಿ 9 ಗಂಟೆಗೆ ಇಲ್ಲಿಗೆ ಬರ್ತೀನಿ. ಇಬ್ರು ಇಲ್ಲಿಂದ ಓಟ್ ಹೊಟ್ಟೋಗೋಣ. ಓಡ್ ಹೋಗದ? ಅದೇನ್ ಸುಲಭ ಅನ್ಕೊಂಡ್ಯಾ? ಅರ್ಚನಾ, ನನಗೆ ಬೇರೆ ಯಾವ ಯೋಚನೆಗಳು ಬರಲ್ಲ. ನನಗಿರೋದು ಇದೊಂದೇ ರಾತ್ರಿ. ಈ ರಾತ್ರಿನೇ ನನ್ನ ಜೀವನ ನಿರ್ಧಾರ ಆಗ್ಬಿಡ್ಬೇಕು. ನಿನಗೆ ತಾಳಿ ಕಟ್ಟೋದೆ ಆ ನಿರ್ಧಾರ. ನೋಡು ಪ್ರಣವ್, ನೀನೇನಾದ್ರೂ ನನಗೆ ತಾಳಿ ಕಟ್ಟಿದ್ರೆ ಅದೇ ಜೊತೆ ಪ್ರಾಣ ಬಿಡ್ತೀನಿ. ನಾನು ಏನು ಮಾಡಬೇಕು ಅನ್ನೋದನ್ನ ಸರಿಯಾಗಿ ನಿರ್ಧಾರ ಮಾಡಿದ್ದೀನಿ. ಇವತ್ತು ರಾತ್ರಿ 9 ಗಂಟೆಗೆ ನೀನು ಬರ್ತೀಯಾ? ಅಷ್ಟೇ. ಕಲ್ಪನಾ, ನೀನು ಜೊತೆಲಿ ಆಶೀರ್ವಾದ ಮಾಡಮ್ಮ. ಅಮಿತಾ, ನಿಂಗೆ ಒಳ್ಳೇದಾಗ್ಲಿ. ಯಾರು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೋ ಅವರು ಹಾಳಾಗೋಗ್ಲಿ. Tom